ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವಾಗ ಚಪಾತಿ ಹೋಗ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರೆ ನೋಡ್ರಿ. ಚಪಾತಿ ಅದೆಲ್ಲ ಮಾಡ್ಲಕತ್ತಿದ್ದೀವಿ. ಜಾಸ್ತಿ ಜನ ಹೊಂಟಿದ್ದೀವಿ, ಒಂದು 15 ಜನ ಆಗಿದ್ವೇನೋ. 15 ಜನ ಹೊಂಟಿದ್ದೀವಿ. ಸೊ ಹಂಗಾಗಿ ಮತ್ತೆ ಒಂದು ಹೊತ್ತು ಬುತ್ತಿಗೆ ಎಲ್ಲ ತೊಗೊಂಡೋಗ್ಬೇಕಲ್ಲ, ರೊಟ್ಟಿ ಅದೆಲ್ಲ ಮಾಡಿಸಿದ್ವಿ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮಾಡಿಸಿದ್ವಿ. ಮತ್ತು ಈಗ ಅತ್ತೆಯವರೆಲ್ಲ ಬಂದಿದ್ದಾರೆ, ಚಪಾತಿ ಅದೆಲ್ಲ ಮಾಡ್ಲಕತ್ತಾರ. ಒಂದು 50 ಚಪಾತಿಯಾರ ಬೇಕಾಗುತ್ತಾ. ಒಂದು ಮಧ್ಯಾಹ್ನ ಉಂಡ್ರು ಮತ್ತು ರಾತ್ರಿನೂ ಮೊಸರು ಹಿಂಡಿ ಅದೆಲ್ಲ ಹಾಕೊಂಡು ಉಣ್ಣಕ್ಕೆ ಆಗುತ್ತೆ ಅಂತೇಳಿ ಒಂದು 50 ಚಪಾತಿ ಅದು ಮಾಡ್ಲಕತ್ತಾರೆ ಇಲ್ಲೇ ಕೂತವ್ರು. ಮತ್ತು ನಾವು ಅಗಸೆ ಹಿಂಡಿ, ಶೇಂಗಾದ ಹಿಂಡಿ ಅದೆಲ್ಲ ಆಗಿತ್ತು. ಮತ್ತು ನನ್ನ ತಂಗಿ ಬಾಂದಿಟ್ಟು ತರ್ಲಕತ್ತಿದ್ಲು. ರವೆದ ಉಂಡೆ ಅದೆಲ್ಲ ಮಾಡಿದ್ವಿ. ಬೆಳಗ್ಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಟೈಮೇ ಸಿಗ್ತಾಯಿಲ್ಲ. ದನ್ನೇನು ಹಂಗೆ ಕೈ ಬಿಡಲಿಲ್ಲ. ಸೊ ಹಂಗಾಗಿ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾವಾಗಾದರೂ ಮತ್ತೊಮ್ಮೆ ರವೆ ಉಂಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ಚಪಾತಿ ಅದೆಲ್ಲ ಮಾಡಕತ್ತಾರೆ ನೋಡ್ರಿ ಎಲ್ಲರೂ, ಅತ್ತಿಯವರೆಲ್ಲ ಸೇರಿ. ಇವರು ಅತ್ತಿಯವರು ನಮ್ಮ ಅತ್ತೆಯವ್ರ ತಂಗಿ ಇವರು, ಮತ್ತು ಇವ್ರ ಮಗಳು ಅದಾರ, ಇವ್ರ ಮಗಳು. ಸೊ ಇವರೆಲ್ಲ ಚಪಾತಿ ಮಾಡತ್ತಾರೆ. ಬೆಳಗ್ಗೆ ನಸಿಗ್ನಾಗ 3 ಗಂಟೆಗೆ ಬಿಡಬೇಕು ನಾವು. ಸಂಡೇ ದಿವಸ ಹೋಗಿದ್ವಿ. ಬೆಳಗ್ಗೆ ನಸಿಗ್ನಾಗ 3 ಗಂಟೆಗೆ ಬಿಟ್ಟಿದ್ವಿ. 3 ಗಂಟೆಗೆ ಎದ್ದು 4 ಗಂಟೆಗೆ ಬಿಟ್ಟಿವಿ. ಯಾಕಂತಂದರೆ ನಮ್ಮದು ಟ್ರೈನ್ ಬರೋದು 7 ಗಂಟೆಗೆ. ಸೊ ಹಂಗಾಗಿ 4 ಗಂಟೆ ಬಿಟ್ಟರೆ 2 ತಾಸು ಜರ್ನಿ. ಹಾಗಾಗಿ ನಸಿಗ್ನಾಗಂತೂ ಎದ್ದು ಚಪಾತಿ ಅದೆಲ್ಲ ಮಾಡ್ಲಿಕ್ಕಾಗಲ್ಲಂತೆ ರಾತ್ರಿನೇ ಮಾಡತ್ತೀವಿ. ಬೆಳಗ್ಗೆ ಬರೀ ಚಿತ್ರಾನ್ನ ಅದು ಮಾಡಿಟ್ಟಿದ್ವಿ, ಅದು ತೊಗೊಂಡು ಹೋದ್ವಿ. ಈಗ ನೋಡ್ರಿ ಬೆಳಗ್ಗೆ 4 ಗಂಟೆಗೆ ಊರು ಬಿಟ್ಟಿವಿ. ಟ್ರೈನ್ 7 ಗಂಟೆ ಇತ್ತು. ಇವಾಗ 6:30 ಹಂಗೆಲ್ಲ ಸ್ಟೇಷನಿಗೆ ಬಂದೀವಿ ನಾವೆಲ್ಲರೂ. ಆಮೇಲೆ ಬೆಳಗ್ಗೆನೇ ಜಾಸ್ತಿ ಟ್ರಾಫಿಕ್ ಏನಿರಲ್ಲ. ಸೊ ಹಂಗಾಗಿ ಜಲ್ದಿನೇ ಬರ್ಬೋದು. 2 ತಾಸು ಜರ್ನಿ ಇದ್ದದ್ದು 1.5 ಅವರ್ನಲ್ಲಿ ನಾವು ಬಂದೀವಿ. ಇವಾಗ ಟ್ರೈನ್ ಬಂತು. ಬ್ಯಾಗ್ಗಳಂತೂ ಜಾಸ್ತಿ ಆಗಿಬಿಟ್ಟಿದ್ದು. ಒಬ್ಬೊಬ್ಬರು 2 ಬ್ಯಾಗು, ಒಂದೊಂದು ಬ್ಯಾಗ್, ಮತ್ತು ಬುತ್ತಿ ಒಂದು 2-3 ಬ್ಯಾಗ್ ಆಗಿದ್ದವು. ಆಮೇಲೆ ನಮ್ಮ ಮನೇಲೆ ಗಿಡದಾಗ ಆಗಿದ್ದು ಎಳ್ನೀರು ತೊಗೊಂಡು ಹೊಂಟಿದ್ವಿ. ದೇವರಿಗೆ ಹೊಂಟಿದ್ವಲ್ಲ, ಮನೆ ದೇವರಿಗೆಲ್ಲ 1-2 ಕೊಟ್ರಾಯ್ತು ಅಂತೇಳಿ ಎಳ್ನೀರು ತೊಗೊಂಡಿದ್ವಿ ನಾವು. ಸೊ ಟ್ರೈನ್ ಬಂತು ನೋಡ್ರಿ, ಇವಾಗ ಹತ್ತಬೇಕು. ನಮ್ಮ ತಮ್ಮನಿಗೂ ಟಿಕೆಟ್ ಮಾಡಿದ್ವಿ. ಸೊ ಆತ ಬರಲಿಲ್ಲ. ಯಾಕಂತಂದ್ರೆ ನಮ್ಮ ತಮ್ಮನೂ ಎಕ್ಸಾಮ್ ನಡೆದಿದ್ದವು, ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ. ಇವಾಗ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. 6 ತಾಸು ಜರ್ನಿ ಐತೆ ನಮ್ಮದು. ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋಗೋದು. ಕಡಪಕ್ಕೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ. ಇವಾಗ ಟ್ರೈನು ಅದ್ರಾಗ ಸೀಟ್ ಅಂತೂ ಎಲ್ಲೆಲ್ಲೋ ಬಿಟ್ಬಿಟ್ಟಿದ್ವು, ದೂರ ಬಿದ್ದುಬಿಟ್ಟಿದ್ವು. ನಾವೆಲ್ಲ ಒಂದೊಂದು ಕಡೆ ಆಗಿಬಿಟ್ಟಿದ್ವಿ. ನಾವು ಅತ್ತೆ, ಅಮ್ಮ, ತಂಗಿ ಮತ್ತು ನಮ್ಮ ತಂಗಿ ಗಂಡ ಒಂದೇ ಕಡೆ ಕುಂತಿದ್ವಿ ನಾವೆಲ್ಲರೂ. ನಮ್ಮ ಮನೆಯವರು ಬರೋದು ಹೋಗೋದು, ಆ ಕಡೆ ಬೋಗಿಯಿಂದ ಈ ಕಡೆ ಬೋಗಿಗೆ ಹೋಗೋದು ಬರೋದು ನಡೆಸಿದ್ರು. ನನ್ನ ಗುಂಡಾರಿ ನೋಡ್ರಿ ಚಂದ ಆಡಗತ್ತ ಬಂಗಾರಿ. ಖುಷಿಯಾಗಿಬಿಟ್ಟದ ಆಕೆಗೆ, ಹೊಸದಲ್ಲ, ಹಂಗಾಗಿ ಖುಷಿಯಾಗಿಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದೆ ಹಂಗೆ. ಬೇಕಂದರೆ ಬೆಳಗ್ಗೆ ಜಲ್ದಿ ಎದ್ದಿದ್ವಿ ಅಲ್ಲ, ಹಂಗಾಗಿ ಸ್ವಲ್ಪ ನಿದ್ದೆ ಬಂತು. ಅರ್ಧ ಗಂಟೆ ಮಕ್ಕೊಳ್ಳೋದು. ಯಾಕಂದ್ರೆ ದನ್ನೇನೂ ಇರ್ತಾವೆ, ಮಕ್ಕೊಳ್ಳೋಕೆ ಬಿಡಲ್ಲ. ಗಾಡಿ ಫಾಸ್ಟ್ ಹೊಂಟಿತ್ತು. ಒಂದು 5-6 ತಾಸು ನೋಡ್ರಿ ಜರ್ನಿ ನಮ್ಗೆ. ಯಾದಗಿರಿಯಿಂದ ಕಡಪಕ್ಕೆ 6 ತಾಸು ಜರ್ನಿ. ಅಲ್ಲಿಂದ ನಾವು ಬಸ್ಸಿಗೆ ಹೋಗ್ತೀವಿ. ಕಡಪ ಅಲ್ಲಿಂದ ರಾಜೋತಿಗೆ ಬಸ್ಸಿಗೆ ಹೋಗೋದು. ಅಲ್ಲಿ ಒಂದು 1.5 ಅವರ್ ಜರ್ನಿ. ಎಲ್ಲರೂ ಕೂತಿದ್ವಿ. ಉಳ್ಕಿದವ್ರದ್ದು ನೆಕ್ಸ್ಟ್ ಬೋಗಿದಾಗಿತ್ತು ಆ ಸೀಟ್. ಇವಾಗ ಬಂದ್ವಿ ಕಡಪ ಸ್ಟೇಷನಲ್ಲಿ. ನಾವು ಹೊರಗಡೆ ಚಲೋ ಇತ್ತು, ಇಲ್ಲೆಲ್ಲ ಕೂತು ಊಟ ಮಾಡ್ಕೊಂಡಿವಿ. ಟ್ರೈನಲ್ಲೇ ಮಾಡಬೇಕಂದ್ರೆ ಬೇರೆ ಬೇರೆ ಕಡೆ ಸೀಟ್ ಸಿಕ್ಕಿದ್ವಲ್ಲ, ಹಂಗಾಗಿ ಆಗಲಿಲ್ಲ ಅದು. 2 ಗಂಟೆಗೆ ಹಂಗೆ ಮುಟ್ಟಿದ್ದೀವಿ ನಾವು. 7 ಗಂಟೆಗೆ ಅಲ್ಲಿ ಬಿಟ್ಟರೆ ಅದಕ್ಕೆ ಇಲ್ಲೇ ಊಟ ಮಾಡ್ತಿದ್ವಿ ನೋಡ್ರಿ. ಎಲ್ಲರೂ ಬುತ್ತಿ ತೊಗೊಂಡು ಬಂದಿದ್ವಲ್ಲ, ಎಲ್ಲರ ಇಲ್ಲೇ ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ವಿ. ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ ಸಿಗ್ತಾವೆ ಬಸ್, ಜಾಸ್ತಿನೇ ಇರ್ತಾವೆ ಬಸ್ಸು.
ಒಂದಲ್ದ ಒಂದು ಇರ್ತಾವ ಬಸ್. ಅಲ್ಲಿಂದ ರಾಯಚೋಟಿಗೆ ಬಸ್ಸಿಗೆ ಹೋಗೋದು. ಎಲ್ಲರೂ ತುಂಬಾ ಖುಷಿಯಿಂದ ಹೊಂಟಿದ್ವಿ. ಭಾಳ ದಿವಸ ಆಗಿತ್ತು ನಾನು ಪ್ರೆಗ್ನೆಂಟ್ ಆದಾಗಲಿಂದ ಎಲ್ಲಿ ಹೋಗಿದ್ದೆ ಇಲ್ಲ. ಒಂಥರ ಮನೆಯಾಗಂತೂ ಬೇಸರ ಆಗಿಬಿಟ್ಟಿತ್ತು. ಎಲ್ಲರೂ ಸೇರಿ ಹೋಗಿದ್ದೆ, ಚಲೋ ಆಯ್ತಿದ್ದು. ಮಕ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ನಮ್ಮ ತಂಗಿ ಅಂತೂ ಬಸ್ಸಿನ ಬಿಟ್ಟಿಲ್ಲ, ಆಗ ನಿದ್ದೆ ಹೊಡೆಯಕ್ಕೆ ಕೂತಳು. ಗಾಡಿ ಟ್ರೈನ್ನಾಗೆ ನಿದ್ದೆ ಬರೋಕತ್ತದ್ರಿಂದ ಆಯ್ತು. ನೆಕ್ಸ್ಟ್ ಸ್ಟೇಷನ್ನೇ ಇತ್ತಲ್ಲ, ಹಂಗಾಗಿ ಎಲ್ಲಿ ಮಕ್ಕೋತಿ ಬೇಡ ಅಂದಿದ್ವಿ ನಾವು. ಈಗ ಒಬ್ಬರೇ ಬಸ್ನೇ ನಿದ್ದೆನೇ ಹೊಡೆದವ್ರಿ. ಎಲ್ಲ ಅಮ್ಮನೂ ಮಕ್ಕೊಂಡಿದ್ರು, ಎಲ್ಲರೂ ಮಕ್ಕೊಂಡಿದ್ರು, ದನ್ನನೂ ಮಕ್ಕೊಂಡಿದ್ದಳು. ನಾನು ಒಬ್ಬಾಕಿನೇ ಮಕ್ಕೊಂಡಿರಲಿಲ್ಲ. ಯಾಕಂದ್ರೆ ನಂಗೆ ಜರ್ನಿ ಮಾಡಬೇಕಾದ್ರೆ ಏನೋ ನಿದ್ದೆ ಬರೋಲ್ಲ. ಒಟ್ಟು ಹೊರಗಡೆನೇ ನೋಡೋದು ಇಷ್ಟ ನನಗೆ. ಹೊರಗಡೆ ನೋಡೋದಂದರೆ ತುಂಬಾ ಇಷ್ಟ. ಮದುವೆ ಆದಮೇಲೆ ಫಸ್ಟ್ ಮನೆ ದೇವ್ರಿಗೆ ಹೋಗ್ಬೇಕಂತಾರಲ್ಲ, ಆವಾಗ ನಾವು ಕಾರ್ ತೊಗೊಂಡು ಬಂದಿದ್ವಿ. ಆವಾಗ ಬಂದಾಗ ಇದನ್ನು ರೋಡಿನ ಮಾಡ್ಲತ್ತಿದ್ರು. ಭಾಳನೇ ಕೆಟ್ಟೋಗಿತ್ತು ರೋಡು. ಅವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ಗುಡ್ಡಗಳ ಕಡೆಯಲ್ಲ ಬರೀ ಗುಡ್ಡ ಪ್ರದೇಶನೇ ಅನ್ಬೋದು. ಗುಡ್ಡಗಾಡು ಪ್ರದೇಶ ಅಂತೀವಲ್ಲ ಹಂಗೆ ಬರೀ ಗುಡ್ಡ. ಇದು ಕೋತಿಗಳು ಜಾಸ್ತಿ ಹಂಗೆ ಇಲ್ಲಿ. ಆವಾಗ ನಾವು ಬಂದಾಗ ಕೋತಿಗಳಿಗೆಲ್ಲ ಬಾಳೆಹಣ್ಣು ಅದೆಲ್ಲ ಕೊಟ್ಟಿದ್ವಿ. ಇಲ್ಲಿ ಕೋತಿಗಳು ಜಾಸ್ತಿನೇ ಇಲ್ಲಿ. ಇವಾಗ ರಾಜಟಿಗೆಲ್ಲ ಹೋದ್ಮೇಲೆ ರೂಮ್ ತೊಗೊಳ್ಬೇಕು. ಅದೆಲ್ಲ ರೂಮು ಫೋನಲ್ಲೇ ಬುಕ್ ಮಾಡಿದ್ವಿ, 2 ರೂಮ್ ಅಂತೇಳಿ. ಬಂದೀವಿ ನೋಡ್ರಿ ಇವಾಗ ರೂಮಿಗೆ. ಎಲ್ಲ ಲಗೇಜೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರಬೇಕು. ನಮಸ್ಕಾರ ಮಾಡಿ ಬಂದಮೇಲೆ ನಾಳೆನೇ ಪೂಜಾ ಮತ್ತು ದೀಡ ನಮಸ್ಕಾರ ಹಾಕೋದೈತಿ. ಆಮೇಲೆ ಇದು ಜವಳದ್ದು ಫಸ್ಟು ದೀಡ ನಮಸ್ಕಾರ ಹಾಕ್ತಾರೆ, ಆಮೇಲೆ ಜವಳ ತೆಗ್ಸೋದು ಅದೆಲ್ಲ ಟಿಕೆಟ್ ಅದೆಲ್ಲ ಮಾಡಿಸ್ಬೇಕು ಗುಡಿಗೆ ಹೋಗಿ. ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ದಾರೆ. ಆಯಿತು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಜರ್ನಿ ಮಾಡಿ. ಇವಾಗ ಫ್ರೆಶ್ ಅಪ್ ಆಗಿ ಗುಡಿ ಹೋಗಿ ನಮಸ್ಕಾರ ಮಾಡಿ ಬರಬೇಕು. ನೆಕ್ಸ್ಟ್ ಜವಳದ್ದೆಲ್ಲ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಇನ್ನೂ ಹೆಚ್ಚು ವ್ಲಾಗ್ ಅಥವಾ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.